ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದು 6ರಿಂದ 8ನೇ ತರಗತಿಯವರೆಗೆ 2017ನೇ ವರ್ಷದ ಇದು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಈ ಕೆಳಗಿನ ಯಾವುದೇ ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ? ಸರಿಯಾದ ಉತ್ತರ ನೋಡಿ ಕ್ರಿಯಾ ಪ್ರಕಲ್ಪನೆಯನ್ನು ನಿರೂಪಿಸುವುದು. 2ನೇ ಪ್ರಶ್ನೆ ನೋಡಿ, ಕಾರ್ಯಕ್ರಮನ್ವಯ ಕಲಿಕೆಯ ಆಧರಿಸುವುದು. ಸರಿಯಾದ ಉತ್ತರ ನೋಡಿ ಕ್ರಿಯಾಜನ್ಯ ಅನುಬಂಧ. 3ನೇ ಪ್ರಶ್ನೆ ನೋಡಿ, ಅರ್ಕಮಿಡೀಸನು ಯೂರೇಕಾ ಎಂದು ಕೂಗುತ್ತಾ ಓಡಿ ಬಂದನು. ಇದರಲ್ಲಿ ಯಾವ ವಿಧದ ಕಲಿಕೆಯು ಅಡಗಿದೆ? ಇದಕ್ಕೆ ನೋಡಿ ಸರಿಯಾದ ಉತ್ತರ ನೋಡಿ ಒಳನೋಟ ಕಲಿಕೆ. 4ನೆಯ ಪ್ರಶ್ನೆ, ಹಿಂದೆ ಕಲಿತದ್ದನ್ನು ಧಾರಣಿಸಿ ಪುನಃ ಸ್ಮರಣೆಗೆ ತರುವುದೇ? ಇದಕ್ಕೆ ನಾವು ಸ್ಮೃತಿ ಅಂತ ಹೇಳ್ತೇವೆ. 5ನೆಯ ಪ್ರಶ್ನೆ, ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ನೋಡಿ ಬ್ರೂನರ್. 6ನೆಯ ಪ್ರಶ್ನೆ, ಜ್ಞಾನಿಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು ಏನಾಗಿದೆ? ಸರಿಯಾದ ಉತ್ತರ ನೋಡಿ ಸಮಸ್ಯೆ ಪರಿಹಾರ. 7ನೆಯ ಪ್ರಶ್ನೆ, ಪೂರ್ವ ಕಲಿಕೆಯು ಹೊಸ ಸನ್ನಿವೇಶದ ಕಲಿಕೆಯಲ್ಲಿ ಯಾವ ರೀತಿ ವ್ಯತ್ಯಾಸವನ್ನು ಮಾಡಿದಿದ್ದರೆ ಅದನ್ನು ಹೀಗೆನ್ನಬಹುದು? ಸರಿಯಾದ ಉತ್ತರ ನೋಡಿ ಶೂನ್ಯ ಕಲಿಕೆಯು ವರ್ಗಾವಣೆ. 8ನೆಯ ಪ್ರಶ್ನೆ, ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ. ಸರಿಯಾದ ಉತ್ತರ ನೋಡಿ ಬೌದ್ಧಿಕ ಬೆಳವಣಿಗೆ. 9ನೆಯ ಪ್ರಶ್ನೆ, ವೀಕ್ಷಣಾ ಕಲಿಕೆಯಲ್ಲಿನ ಅನುಸರಿಸಬೇಕಾದ ಹಂತಗಳ ಅನುಕ್ರಮಣ ಯಾವುದು? ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ ಮತ್ತು ಪರಿಣಾಮಗಳು. 10ನೆಯ ಪ್ರಶ್ನೆ, ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಶೂನ್ಯಾಂಕವು ಎಷ್ಟು? ಸರಿಯಾದ ಉತ್ತರ ನೋಡಿ 20ರಿಂದ 25. 11ನೆಯ ಪ್ರಶ್ನೆ, ಡಿಸ್ಗ್ರಾಫಿಯಾವು ಮುಕ್ತವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನೊಳಗೊಂಡಿದೆ. ಸರಿಯಾದ ಉತ್ತರ ನೋಡಿ ಬರವಣಿಗೆ. 12ನೆಯ ಪ್ರಶ್ನೆ, ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದವನ್ನೊಳಗೊಂಡಿದೆ. ಸರಿಯಾದ ಉತ್ತರ ನೋಡಿ ಪ್ರತ್ಯೇಕಿಸುವುದು. 13ನೆಯ ಪ್ರಶ್ನೆ, ಸೃಜನಶೀಲತೆಯು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ನೋಡಿ ಬಹುಮುಖ ಚಿಂತನೆ. 14ನೆಯ ಪ್ರಶ್ನೆ, ನ್ಯೂನ್ಯತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ. ಸೊ ಇದಕ್ಕೆ ನಾವು ಸಾಮಾನ್ಯ ಶಾಲೆಗಳು ಅಂತ ಹೇಳ್ತೀವಿ. 15ನೇ ಪ್ರಶ್ನೆ, ತರುಣರ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಎಂದರೆ ಏನು? ಸರಿಯಾದ ಉತ್ತರ ನೋಡಿ ಗುಂಪು ರಚನೆ. 16ನೆಯ ಪ್ರಶ್ನೆ, ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ. ಏನೆಂದರೆ ಸರಿಯಾದ ಉತ್ತರ ಕೈ ಚಳಕ. 17ನೆಯ ಪ್ರಶ್ನೆ, ವಿಷಯ ಸಂಜ್ಞಾನ ಪರೀಕ್ಷೆಯು ಅಳೆಯುವುದು ಯಾವುದರಿಂದ? ಸರಿಯಾದ ಉತ್ತರ ನೋಡಿ ವ್ಯಕ್ತಿತ್ವ. 18ನೆಯ ಪ್ರಶ್ನೆ ನೋಡಿ, ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ಇದಕ್ಕೆ ನಾವು ನೈಸರ್ಗಿಕ ಬುದ್ಧಿಶಕ್ತಿ ಎಂದು ಕರೆಯುತ್ತೇವೆ. 19ನೆಯ ಪ್ರಶ್ನೆ, ಬ್ಲೂಮ್ನ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯು ಅತ್ಯುನ್ನತ ಹಂತವು ಯಾವುದು? ಸರಿಯಾದ ಉತ್ತರ ನೋಡಿ ಸೃಷ್ಟಿಸುವುದು. 20ನೆಯ ಪ್ರಶ್ನೆ ನೋಡಿ, 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗುವು 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯಬಹುದು. ಸರಿಯಾದ ಉತ್ತರ ನೋಡಿ ಪ್ರತಿಭಾವಂತ. 21ನೆಯ ಪ್ರಶ್ನೆ, ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ. ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿ ನೈದಾನಿಕ ಪರೀಕ್ಷೆ ಅಂತ ಹೇಳ್ತೇವೆ. 22ನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸಮಂಜಸತೆಯ ಅರ್ಥವನ್ನು ಕೊಡುತ್ತದೆ? ಸರಿಯಾದ ಉತ್ತರ ನೋಡಿ ಪರೀಕ್ಷೆಯು ಅಳತೆ ಮಾಡಬೇಕಾದುದನ್ನೇ ಅಳೆದರೆ. 23ನೆಯ ಪ್ರಶ್ನೆ, ನೈತಿಕ ಬೆಳವಣಿಗೆಯು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ನೋಡಿ ಕೊಯ್ಲ್ಬರ್ಗ್. 24ನೇ ಪ್ರಶ್ನೆ, ಕಲಿಕೆಯ
ಸಾಮಾಜಿಕ ಸಂರಚನಾವಾದನ್ನು ಮಂಡಿಸಿದವರು ಯಾರು? ಸರಿಯಾದ ಉತ್ತರ ನೋಡಿ, ವೈಗೋಟ್ಸ್ಕಿ. 25ನೇ ಪ್ರಶ್ನೆ, ಜೀನ್ ಪ್ರಿಯಾಜೆಯವರ ಪ್ರಕಾರ ಮಗುವು ಗಾತ್ರ ಮತ್ತು ವಿಸ್ತುವಿನ ಆಹಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವಂತ ಹಂತ ಯಾವುದು? ಸರಿಯಾದ ಉತ್ತರ ನೋಡಿ, ಮುಹೂರ್ತ ಕಾರ್ಯಗಳ ಹಂತ. 26ನೇ ಪ್ರಶ್ನೆ, ಕೊಯ್ಲ್ಬರ್ಗ್ ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ಆರ್ಥಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಏನಂದ್ರೆ ಸರಿಯಾದ ಉತ್ತರ ನೋಡಿ, ನೈತಿಕ ವಿಕಾಸ. 27ನೇ ಪ್ರಶ್ನೆ, ಈ ರೀತಿಯ ಉಭಯ ಸಂಕಟದಲ್ಲಿ ಎರಡು ಆಯ್ಕೆಗಳು ಉತ್ತಮ ಆಯ್ಕೆಯಾಗಿರುತ್ತವೆ. ಸರಿಯಾದ ಉತ್ತರ ನೋಡಿ, ಆಗಮ ಮತ್ತು ಆಗಮ ದ್ವಂದ್ವ. 28ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ? ಸರಿಯಾದ ಉತ್ತರ ನೋಡಿ, ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರ ವಹಿಸುವುದಿಲ್ಲ. 29ನೇ ಪ್ರಶ್ನೆ, ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆಯೇ ಇದಕ್ಕೆ ನಾವು ದಮನ ಅಂತ ಹೇಳ್ತೀವಿ. 30ನೇ ಪ್ರಶ್ನೆ, ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವಳು, ಆದರೆ ಲೀಲಾಳು ಅದೇ ಪಾಠ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು. ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಇದಕ್ಕೆ ನಾವು ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತೀವಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಮತ್ತು ಬೆಸ್ಟ್ ಆಫ್ ಲಕ್.